ಬಾಲ್ಯ ಗೆಳೆಯನ ಜೊತೆಗಿನ ಕಾಮಪುರಾಣ, ಪ್ರಿಯಕರನೊಂದಿಗೆ ಸೇರಿ ಪತಿ ಕೊಂದ ಶಿಕ್ಷಕಿಗೆ ಮರಣ ಪ್ರಕರಣ. ಭದ್ರಾವತಿಯಲ್ಲಿ ಪ್ರೀತಿಸಿ ಮದುವೆಯಾದ ಪತಿಯನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಂದು ಬಳಿಕ ಪ್ರಿಯಕರನ ಸಹಾಯದಿಂದ ಶವವನ್ನ ನದಿಗೆ ಎಸೆದ ಪ್ರಕರಣದಲ್ಲಿ ತೀರ್ಪನ್ನ ಹೊರಡಿಸಿದ ಭದ್ರಾವತಿಯ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಪತ್ನಿ ಲಕ್ಷ್ಮಿಗೆ ಹಾಗೂ ಪ್ರಿಯಕರ ಕೃಷ್ಣಮೂರ್ತಿಗೆ ಮರಣದಂಡನೆ ಮತ್ತು ಶವ ಸಾಗಿಸಲು ನೆರವಾದ ಶಿವರಾಜ್ಗೆ 7 ವರ್ಷ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಿದೆ. 2016ರಲ್ಲಿ ಭದ್ರಾವತಿ ಪಟ್ಟಣದಲ್ಲಿ ಲಕ್ಷ್ಮಿ ಇಮ್ತಿಯಾಜ್ ಅಹಮದ್ ಅವರನ್ನ ಮದುವೆಯಾಗಿದ್ರು. ಆದರೆ ಲಕ್ಷ್ಮಿಗೆ ಕೃಷ್ಣಮೂರ್ತಿಯೊಡನೆ ಸಂಬಂಧವಿತ್ತು. ಕೃಷ್ಣಮೂರ್ತಿ ಮತ್ತು ಲಕ್ಷ್ಮಿಯ ಸಹಾಯದಿಂದ ಇಮ್ತಿಯಾಜ್ ಅಹಮದ್ ಅವರನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ರು. ನಂತರ ಶವವನ್ನ ನದಿಗೆ ಎಸೆದ ಘಟನೆ ನಡೆದಿತ್ತು. ಲಕ್ಷ್ಮಿ ಮೂಲತಃ ಶಿವಮೊಗ್ಗ ಜಿಲ್ಲೆಯವಳು ಮತ್ತು ಸುಮಾರು 10 ವರ್ಷಗಳ ಹಿಂದೆ ಶಿಕ್ಷಕಿಯಾಗಿ ಕಲಬುರಗಿ ಸೇರಿಕೊಂಡಿದ್ರು. ಇಮ್ತಿಯಾಜ್ ಅಹಮದ್ ಕೂಡ ಶಿವಮೊಗ್ಗ ಮೂಲದವರಾಗಿದ್ದು, ಲಕ್ಷ್ಮಿ ಕೆಲಸ ಮಾಡ್ತಾ ಇದ್ದಂತ ಶಾಲೆಯಲ್ಲೇ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇಬ್ಬರ ಮಧ್ಯೆ ಪ್ರೇಮ ಸಂಬಂಧ ಬೆಳೆಯಿತು ಮತ್ತು ನಂತರ ಮದುವೆ ಆದ್ರೂ ಕೂಡ. ಮಗು ಹುಟ್ಟಿದ ಬಳಿಕ ಲಕ್ಷ್ಮಿ ಭದ್ರಾವತಿಗೆ ಟ್ರಾನ್ಸ್ಫರ್ ಹೊಂದಿದ್ರು. ಈ ವೇಳೆ ಬಾಲ್ಯದ ಸ್ನೇಹಿತ ಕೃಷ್ಣಮೂರ್ತಿ ಅವರ ಪಕ್ಕದಲ್ಲೇ ಲಕ್ಷ್ಮಿ ಬಾಡಿಗೆ ಮನೆ ಮಾಡಿಕೊಂಡು ಬರೋದ್ರಿಂದ ಇಬ್ಬರು ಹತ್ತಿರವಾಗಲು ಶುರು ಮಾಡಿದ್ರು. ಹೆಂಡತಿಯ ಕಳ್ಳಾಟ ಜೋರಾಗ್ತಿದ್ದಂತೆ ಇಮ್ತಿಯಾಜ್ಗೂ ಗೊತ್ತಾಗಿ ಹೋಗಿತ್ತು. ಹೀಗಾಗಿ ಹಲವು ಬಾರಿ ಬೈದು ಬುದ್ಧಿ ಹೇಳಿದ್ರು. ಆದರೆ ಲಕ್ಷ್ಮಿ ಮಾತ್ರ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಒಂದು ದಿನ ಊಟದಲ್ಲಿ ನಿದ್ರೆ ಮಾತ್ರೆ ಹಾಕಿ ಭೀಕರವಾಗಿ ಹಲ್ಲೆ ಮಾಡಿ ಸಾಯಿಸಿದ್ರು. ನಂತರ ಮೃತದೇಹವನ್ನ ತಗೊಂಡು ಹೋಗಿ ನದಿಗೆ ಎಸ್ತು ಬಂದಿದ್ರು. ಕೃಷ್ಣಮೂರ್ತಿ ಹಾಗೂ ಲಕ್ಷ್ಮಿ ಕೃಷ್ಣಮೂರ್ತಿ ಅಣ್ಣನು ಸಾಥ್ ಕೂಡ ಕೊಟ್ಟಿದ್ದ. ಇದಕ್ಕೆ ಸಂಬಂಧಿಸಿದಂತೆ ಮೃತನ ಸಹೋದರ ಏಜಾಜ್ ಅಹಮದ್ 2016ರಲ್ಲಿ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು. ತನಿಖೆಯನ್ನ ಸಿಪಿಐ ಪ್ರಭು ಬಿ ಸೂರಿ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಿದ್ರು. ನ್ಯಾಯಾಧೀಶರಾದ ಇಂದಿರಾ ಮೈಲಾರಸ್ವಾಮಿ ಚೆಟ್ಟಿಯಾರ ವಿಚಾರಣೆ ನಡೆಸಿ ಶಿಕ್ಷೆ ವಿಧಿಸಿದ್ದು, ಪ್ರಕರಣದಲ್ಲಿ ಸರ್ಕಾರಿ ವಕೀಲರಾದ ರತ್ನ ವಾದ ಮಂಡಿಸಿದ್ರು.